ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮತ್ತೆ ಹೊಸ ವಿಡಿಯೋಗೆ ವೆಲ್ಕಮ್ ಮಾಡ್ತಾ. ಸೊ ನಾವು ಭಾನುವಾರ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ವಲ್ಲ, ಆನ್ ದಿ ವೇ ರಿಟರ್ನ್ ಬರಬೇಕಾದ್ರೆ ಇನ್ನೂ ಟೈಮ್ ಇತ್ತು. ಮತ್ತೆ ಇನ್ಯಾವ್ದಾರು ಒಂದು ಪ್ಲೇಸ್ಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಾ ಹಾಗೆ ಬರ್ತಾ ಇರ್ಬೇಕಾದ್ರೆ ರಿಟರ್ನ್ ರಾಮನಗರಕ್ಕೆ ಕೂನ್ಗಲ್ ಬೆಟ್ಟ ಅಂತ ಹೇಳಿ ಕಾಣಿಸ್ತು ಹಾಗೇ. ಸೊ ಅಲ್ಲೇ ಅಕ್ಕಪಕ್ಕ ವಾಸಿಗಳನ್ನ ಕೇಳಿಕೊಂಡು ಅಡ್ರೆಸ್ ಕೇಳಿಕೊಂಡು ನಾವು ಹೋದ್ವಿ. ರೋಡು ಈಗ ಆಲ್ರೆಡಿ ನೋಡಿದ್ರಿ ತುಂಬಾ ಖರಾಬಾಗಿದೆ. ಸೊ ಬರೋರು ತುಂಬ ಹುಷಾರಾಗಿ ಬನ್ನಿ. ನಾವು ಆ ಬೆಟ್ಟಕ್ಕೆ ಅಮ್ಮ ಹತ್ಲಿಕ್ಕಾಗಲ್ಲ ಅಂತೇಳಿ ಅಮ್ಮನ ಅಲ್ಲೇ ಕೂರಿಸಿ ನಾವು ನಡ್ಕೊಂಡು ಹೋದ್ವಿ. ಕೆಲವೊಂದು ಕಡೆ ಚಪ್ಪಲಿ ಹಾಕೊಂಡಿಗೆ ಹೋಗ್ಲಿಕ್ಕಾಗಲ್ಲ, ಜಾರುತ್ತೆ. ಸೊ ಹಾಗಾಗಿ ಸ್ಲಿಪ್ಪರ್ನ ಬಿಟ್ಟು ಒಂಥರ ನನಗೆ ಇದನ್ನು ನೋಡಿದ್ರೆ ಯಾಣ ಫೀಲ್ ಆಯಿತು. ಯಾಕೆಂದರೆ ಅಷ್ಟು ಕಣ್ಣೆತ್ತರ, ಎಷ್ಟು ದಿಟ್ಟಿಸಿ ನೋಡಿದ್ರು ಅಷ್ಟು ಎತ್ತರವಾದ ಬಂಡೆಗಳು. ಹಾಗೆಯೇ ಒಂಥರ ಗುಹೆ ಒಳಗಡೆ ಹೋದಾಗಿತ್ತು. ಯಾವುದೇ ರೀತಿ ನೀಟಾಗಿ ಅಲ್ಲಿ ನಾವು ಹೋಗಲಿಕ್ಕೆ ದಾರಿ ಮಾಡಿಲ್ಲ. ಅಲ್ಲಿ ಹಿಡ್ಲಿಲ್ಲಿ ಅದು ಪೊಟರೆಗಳಲ್ಲಿ ನುಗ್ಗಿ ಕೆಲವೊಮ್ಮೆ ಹೋಗಬೇಕಾಗತ್ತೆ. ಸೊ ಅಲ್ಲಿ ನಮಗೆ ಆರೋ ಮಾರ್ಕ್ ಹಾಕಿ ಈ ಕಡೆಯಿಂದ ಹೋಗಬೇಕು ಅಂತೇಳಿ ನಮಗೆ ಗೈಡ್ ಮಾಡಿರ್ತಾರೆ. ಸೊ ಅಲ್ಲಿ ಹೋದರೆ ಇಲ್ಲೇ ಒಂದು ಪುಟ್ಟದೊಂದು ಬಸವನ ದೇವಸ್ಥಾನ ಇದೆ. ಅದು ಅಲ್ಲಿಗೆ ಕೈ ಮುಕ್ಕೊಂಡು ಇನ್ನೂ ಸ್ವಲ್ಪ ಮೇಲೆ ಹೋಗಬೇಕು. ಅಲ್ಲೆಲ್ಲೂ ಕೂಡ ಕೆಲವೊಂದು ಸಪೋರ್ಟ್ ಇಲ್ಲ. ಆದಷ್ಟು ಹುಷಾರಾಗಿ ಕಾಲಿಟ್ಕೊಂಡು ಕೈಯಲ್ಲಿ ಬಂಡೆಗಳನ್ನ ಸಪೋರ್ಟ್ನ ತಗೊಂಡು ನೀವು ಹತ್ತಬೇಕಾಗತ್ತೆ. ಸೊ ಮೇಲೆ ಹತ್ತಿ ತುಂಬ ಎತ್ತರ ಇದೆ. ಫೀಲಿಂಗ್ ಗುಡ್ ಅಂತಲೇ ಹೇಳ್ಬೋದು. ವೈಬ್ ಸೂಪರ್ ಆಗಿತ್ತು, ಒಳ್ಳೆ ವಾತಾವರಣ. ನಾನು ಆ್ಯಕ್ಚುಲಿ ರಾಮನಗರದಲ್ಲಿ 4 ಇಯರಿಂದ ಇದ್ದರೂ ಕೂಡ ನಾನು ಈ ಒಂದು ಪ್ಲೇಸ್ನ ಮಿಸ್ ಮಾಡ್ಕೊಂಡನ ಅಂತೇಳಿ ಫೀಲ್ ಆಯಿತು. ನಮ್ಮ ಕೋತಿ ಚೇಷ್ಟೆ ಎಲ್ಲೋದ್ರೂ ಬಿಡೋದಿಲ್ಲ, ಹಾಡ್ಕೊಳ್ಳೋದು ಕುಣ್ಕೊಳ್ಳೋದು ಸಿಕ್ಕಿದ್ದು. ಯಾಕೆ ಅಂದರೆ ದುಃಖ ಯಾರು ಬೇಕಾದ್ರೂ ಬಂದು ಕೊಡ್ತಾರ್ರಿ, ನಗೋನ ಯಾರು ಕೊಡಲಿಕ್ಕಾಗಲ್ಲ. ನಮಗೆ ನಾವೇ ನಗಿಸ್ಕೊಬೇಕು, ನಮ್ಮನ್ನು ನಾವು ಆದಷ್ಟು ಸಂತೋಷವಾಗಿ ಇಟ್ಕೋಬೇಕು. ಇದು ನನ್ನ ಧ್ಯೇಯ. ಸೊ ಹಾಗಾಗಿ ನಾನು ಯಾವ್ದಾರು ಈ ಥರದೊಂದು ಪ್ಲೇಸ್ ಸಿಕ್ಕಿದ್ರೆ ಆದಷ್ಟು ನನ್ನನ್ನು ನಾನು ಸಂತೋಷವಾಗಿ ಇಟ್ಕೊಳ್ಳಿಕ್ಕೆ ತುಂಬ ಪ್ರಯತ್ನ ಪಡ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ ಆ ಒಂದು ವ್ಯೂ ಮೇಲಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ರೀತಿ ರಾಮನಗರನೇ ಕಾಣಿಸ್ತಾ ಇದೆ ಅಂತ ಹೇಳಬಹುದು. ಇಲ್ಲಿ ಸಂಡೇ ನಾವು ಹೋಗಿದ್ದು, ಆದರೂ ಕೂಡ ಜನಗಳ ಸಂಖ್ಯೆ ಕಡಿಮೆ ಇತ್ತು. ಯಾಕೆ ಅಂದರೆ ಈ ಕಡೆಯಿಂದ ಕನಕಪುರನೂ ದೂರ ಇದೆ, ಸ್ವಲ್ಪ ರಾಮನಗರನೂ ದೂರ ಇದೆ. ಬಹುಶಃ ಹತ್ರ ಇದ್ದಿದ್ದರೆ ಸ್ವಲ್ಪ ಆದಷ್ಟು ಕಾಲೇಜ್ ಮಕ್ಕಳುಗಳೇ ಜಾಸ್ತಿ ಇರ್ತಾಯಿದ್ರು. ಭಾನುವಾರ ಆದರೂ ಕೂಡ ಅಷ್ಟೇನು ಕ್ರೌಡ್ ಇರಲಿಲ್ಲ. ಅಥವಾ ಕೆಲವರಿಗೆ ಈ ಪ್ಲೇಸ್ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು. ಇಡೀ ರಾಮನಗರದಲ್ಲಿ ಎಲ್ಲ ಬೆಟ್ಟಗಳಿಗಿಂತ ಇದು ತುಂಬಾ ಇಷ್ಟ ಆಯಿತು. ಸಾಧ್ಯ ಆದರೆ ಮತ್ತೊಮ್ಮೆ ಹೋಗೋ ಪ್ರಯತ್ನ ಮಾಡ್ತೀನಿ. ನಾವು ಈ ಒಂದು ಬಿಸಿಲಿನ ಟೈಮಲ್ಲಿ ಹೋಗಿದ್ದಕ್ಕೆ ಸ್ವಲ್ಪ ಸೆಕೆ ಅನ್ನಿಸ್ತು. ಆದರೂ ಕೂಡ ಇಲ್ಲಿ ಕೋಲಾಗಿತ್ತು ಮತ್ತು ಗಾಳಿ ಬೀಸ್ತಿದ್ರಿಂದ ನಮಗೆ ಸೆಕೆ ಅಂತ ಅನ್ನಿಸ್ತಿಲ್ಲ. ನನಗನ್ಸೋ ಪ್ರಕಾರ ಮಳೆಗಾಲದಲ್ಲಿ ಈ ಒಂದು ಪ್ಲೇಸು ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಅನ್ಕೋತೀನಿ. ನೋಡೋಣ, ಹಾಗೂ ಆ ಒಂದು ಸಂದರ್ಭದಲ್ಲಿ ಕೂಡ ಒಂದ್ಸರಿ ಹೋಗೋಣ. ಆ ಮಳೆಗಾಲದಲ್ಲೂ ಆದಷ್ಟು ಮಗನ ಜೊತೆಗೆ, ತಮ್ಮಂದಿರ ಜೊತೆಗೆ ಎಂಜಾಯ್ ಮಾಡ್ತಾ ಆ ಒಂದು ದಿನನ ತುಂಬಾ ಸೊಗಸಾಗಿ ಕಳೆದ್ವಿ. ಹಾಡ್ತಾ ಕುಣಿತಾ ಸುತ್ತ ಎಲ್ಲರೂ ಎಂಜಾಯ್ ಮಾಡ್ತಾ, ಶಿಳ್ಳೆ ಹೊಡಿತಾ, ರೆಸ್ಟ್ ಮಾಡ್ತಾ. ಹೇಳಲಿಕ್ಕಾಗಲ್ಲ, ಎಷ್ಟೇ ಟಯರ್ಡ್ ಆಗಿದ್ರು ನನಗೆ ಈ ಪ್ಲೇಸ್ಗೆ ಹೋದ ತಕ್ಷಣ ನನಗೆ ತುಂಬಾ ಟಯರ್ಡೆಲ್ಲ ಹೊರಟೋಯ್ತು. ಇನ್ನೂ ಒಂದಷ್ಟು ಆ ಟೈಮಲ್ಲಿ ನನ್ನ ಮೊಬೈಲು ಬೇರೆ ಸ್ವಿಚ್ ಆಫ್ ಆಯಿತು. ಹಾಗೋ ಹೀಗೋ ಕಾಡಿ ಬೇಡಿ ತಮ್ಮನ ಮೊಬೈಲ್ ಕಿತ್ಕೊಂಡು ಈ ಒಂದು ಪ್ರತಿ ಒಂದು ವ್ಯೂನೂ ಕೂಡ ಕ್ಯಾಪ್ಚರ್ ಮಾಡ್ತಾ, ಫೋಟೋ ತಗೊಳ್ತಾ ಇರಲಿ. ಯಾಕೆ ಅಂತಂದಾಗ ಎಷ್ಟೋ ಜನಕ್ಕೆ ಇದು ಪ್ಲೇಸ್ ಗೊತ್ತಿರುತ್ತೋ ಗೊತ್ತಿರಲ್ವೋ, ನಾನೇನಾರು ಹಾಕಿದ್ರೆ ಎಲ್ಲರೂ ಇಷ್ಟಪಟ್ಟು ಬಂದು ಹೋಗ್ತೀರಾ. ತುಂಬ ಚೆನ್ನಾಗಿದೆ, ವಿಸಿಟ್ ಮಾಡಿ. ಫೋಟೋಗೂ ಚೆನ್ನಾಗಿದೆ, ನೀವು ಎಂಜಾಯ್ ಮಾಡಲಿಕ್ಕೂ ಚೆನ್ನಾಗಿದೆ. ಬಟ್ ಓದೋರು ಅಲ್ಲೆಲ್ಲೂ ನಿಮ್ಮ ಹೆಸರುಗಳನ್ನ ಕೆತ್ತನೆ ಮಾಡಬೇಡಿ. ನಿಮ್ಮ ಹೆಸರನ್ನ ಎಲ್ಲೆಲ್ಲಿ ಕೆತ್ತನೆ ಮಾಡಬೇಕು ಆಲ್ರೆಡಿ ಭಗವಂತ ಕೆತ್ತನೆ ಮಾಡಿರ್ತಾರೆ. ಆದಷ್ಟು ಪ್ಲೇಸ್ನ ಹುಷಾರಾಗಿ